ಸಿದ್ದು ಕೋಟೆ ಬಿರುಕಂತೆ. ಓಕೆ, ಏನಿದು ಸಮಾಚಾರ? ಸೇನಾಧಿಪತಿಗಳ ನಿಷ್ಠೆ ಬದಲಾಗಿದೆಯಾ? ಯಾವ ವಿಚಾರ? ಬನ್ನಿ ನೋಡ್ತಾ ಹೋಗೋಣ. ಸಿದ್ದು ಕೋಟೆ ಬಿರುಕು, ಸೇನಾಧಿಪತಿಗಳ ನಿಷ್ಠೆ ಬದಲಾಯ್ತಾ? ಯಾರು ಸೇನಾಧಿಪತಿಗಳು, ಯಾವ ನಿಷ್ಠೆ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಸಿಎಂ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಸರ್ಕಸ್ ಬೇರೆ ನಡೀತಾ ಇದೆ. 2028 ವಿಧಾನಸಭಾ ಚುನಾವಣೆ ಗೆಲ್ಲಲು ಬಂಡೆ ಕೋಟೆ ಭದ್ರ ಮಾಡಿಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಮುಂಬರುವ ಚುನಾವಣೆಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯ ಅವರ 2013ರ ಆ ಸೂತ್ರವನ್ನು ಕಾಪಿ ಮಾಡಿದ್ದಾರಂತೆ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯ ಆ ಸೂತ್ರವನ್ನು ಡಿ.ಕೆ. ಪಾಲನೆ ಮಾಡ್ತಾ ಇರೋದು ಯಾಕೆ? ಹಾಗಿದ್ರೆ ಸಿದ್ದರಾಮಯ್ಯ ಪ್ಲಾನ್ ಏನಾಗಿತ್ತು, ಡಿ.ಕೆ. ಮಾಡ್ತಾ ಇರೋದೇನು? ಎಸ್, ವೆರಿ ಇಂಟ್ರೆಸ್ಟಿಂಗ್. 2028ರ ಟಾರ್ಗೆಟ್, 2028ರ ಸೂತ್ರ ಬಟ ಬಯಲಾಗ್ತಾ ಇದೆ. ಓಕೆ, ಏನದು ಸೂತ್ರ? ಸಿದ್ದು ಕೋಟೆ ಬಿರುಕಾಗುತ್ತಾ? ಸೇನಾಧಿಪತಿಗಳ ನಿಷ್ಠೆ ಬದಲಾಗುತ್ತಾ? ಬಹುತೇಕರು ಗೆಸ್ ಮಾಡ್ಬೋದು ಈ ವಿಚಾರವನ್ನು ನೋಡ್ತಾ ಇರುವಂಥವ್ರು, ರಾಜಕಾರಣದಲ್ಲಿ ಆಸಕ್ತಿ ಇರುವಂಥವ್ರು, ಅದರಲ್ಲೂ ಚುನಾವಣಾ ರಾಜಕಾರಣದಲ್ಲಿ ಬಹಳ ನಿಷ್ಣಾತರಿರುವಂಥವ್ರಿಗೆ ಏನು ಹೇಳೋಕೆ ಹೊರಟಿದ್ದೀವಿ ಅನ್ನೋ ಒಂದು ಅಂದಾಜಿರುತ್ತೆ. ಆ ಕ್ಯೂರಿಯಾಸಿಟಿ ಹಾಗೇ ಇರಲಿ. ಯಾಕಂತ ಹೇಳಿದ್ರೆ ಮುಂಬರುವ ಚುನಾವಣೆ ಅದು ಕೇವಲ ರಾಜ್ಯದ ಚುನಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಯಾಯ ಪಕ್ಷಗಳಿಗೆ ಪ್ರತಿಷ್ಠೆ, ಗೌರವ, ಸ್ಥಾನಮಾನ, ಈ ಎಲ್ಲ ವಿಚಾರಗಳಿಂದ ಕೂಡಿರುವಂಥ ಒಂದು ಚುನಾವಣೆ ಆಗುತ್ತೆ. ಯಾರ ನೆಪದ ಮೇಲೆ? ಜನರ ನೆಪದ ಮೇಲೆ. ಅವರ ಮಹತ್ವಾಕಾಂಕ್ಷೆ, ಜನರ ಇಚ್ಛೆ ಎಲ್ಲವೂ ಮ್ಯಾಚ್ ಆಗಬೇಕಲ್ಲ, ಎಲ್ಲವೂ ಮೀಟ್ ಆಗಬೇಕು. ಹಾಗಿದ್ದಾಗ ಅದೊಂದು ಸುಂದರವಾದಂಥ ಚುನಾವಣೆ ಆಗುತ್ತೆ, ಸುಂದರವಾದಂಥ ಫಲಿತಾಂಶ ಬರುತ್ತೆ. ಎಸ್, 2013ರ ಚುನಾವಣೆ ಗೆಲ್ಲೋಕೆ ಸಿದ್ದು ಮಾಸ್ಟರ್ ಪ್ಲಾನ್ ಏನು ಮಾಡಿದ್ರು? ಬನ್ನಿ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯನವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆಯಾಯ ಜಿಲ್ಲಾ ರಾಜಕಾರಣದಲ್ಲಿ ಕೈ ಹಾಕೋದನ್ನು ಬಿಟ್ಟಿದ್ರು, ಮೂಗು ತೋರಿಸೋದನ್ನು ಬಿಟ್ಟಿದ್ರು. ಇಂಟರ್ಫಿಯರ್ ಸುಖ ಸುಮ್ಮನೆ ಆಗ್ತಾ ಇರಲಿಲ್ಲ. ಒಂದೊಂದು ಜಿಲ್ಲೆಗೂ ಒಬ್ಬೊಬ್ಬ ನಂಬಿಕಸ್ಥರನ್ನ ಬೆಳೆಸಿದ್ರು. ಯಾರು? ಮಾಸ್ ಲೀಡರ್ ಸಿದ್ದರಾಮಯ್ಯ. ಇದೀಗ ಆ ನಾಯಕರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ದಿಸ್ ಇಸ್ ಪ್ಯೂರ್ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಬಣದ ನಾಯಕರನ್ನ ಒಬ್ಬೊಬ್ಬರನ್ನೇ ಸೆಳೆದಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಯಾರು ಆ ಸಾಲಿನಲ್ಲಿರೋರು? ಸತೀಶ್ ಜಾರಕಿಹೊಳಿ, ಕೆ.ಎನ್. ರಾಜಣ್ಣ, ಎಂ.ಬಿ. ಪಾಟೀಲ್, ಹೀಗೆ 10 ಜನರಿಗೆ ಗಾಳ ಹಾಕಿದ್ದಾರೆ. ಸಿದ್ದು ಆಪ್ತರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಮಂತ್ರಿಗಿರಿ ಭಾಗ್ಯ ಕೊಡೋದ್ರ ಜೊತೆಗೆ ಗುಡ್ ಬುಕ್ಕಲ್ಲಿ ಇಟ್ಕೊಳ್ಳೋದು ಅಂತೀವಲ್ಲ, ಆ ಕೆಲಸವನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಟ್ರಬಲ್ ಶೂಟರ್ ಬಂಡೆ ಡಿ.ಕೆ. ಶಿವಕುಮಾರ್ ಅನ್ನೋದು ಸದ್ಯದ ಲೆಕ್ಕಾಚಾರ. ದಿಸ್ ಇಸ್ ದ ನ್ಯೂಸ್. ದಿಸ್ ಇಸ್ ಪ್ಯೂರ್ ಪಾಲಿಟಿಕ್ಸ್. ಶುದ್ಧ ರಾಜಕಾರಣ. ಅರೆ, ರಾಜಕಾರಣ ಶುದ್ಧ ಅಲ್ಲ ಅಂತ ಬೈತೀರಿ, ಈಗ ಶುದ್ಧ ರಾಜಕಾರಣ ಅಂತಿರಲ್ಲ ಅಂದರೆ ರಾಜಕಾರಣದಲ್ಲಿ ಇದು ಶುದ್ಧ ಲೆಕ್ಕಾಚಾರದ ರಾಜಕಾರಣ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಇದು ಪಕ್ಕಾ ಗೇಮ್ ಅಲ್ವೇ? ಒಂದು ಯುದ್ಧ ಅಂತ ನಡೀತಾ ಇರುವಾಗ ಎದುರಾಳಿಗಳನ್ನು ಹೆಂಗೆ ಸೆಳಿಬೇಕು, ಸ್ಮಾರ್ಟಾಗಿ ಹೆಂಗೆ ಮಾಡಬೇಕು? ಎಲ್ಲ ಟೈಮಲ್ಲೂ ಬಾಣ ಬಿರುಸುಗಳನ್ನು ಬಿಡೋದೇ ಆಗಬೇಕಾ? ಕತ್ತಿ ಮಸೇದೆ ಆಗಬೇಕಾ? ಇಲ್ಲ, ಇದಕ್ಕೆ ಸ್ಮಾರ್ಟ್ ಮೂವ್ ಅಂತ ಹೇಳ್ತಾರೆ ಅಲ್ವಾ? ಆಮೇಲೆ ಡಿ.ಕೆ. ಶಿವಕುಮಾರ್ ಚಾಣಾಕ್ಷತನದಿಂದ ಇರುವಂಥವರು, ಸಂಘಟನಾ ಚತುರ, ಹೀಗೆ ಹಲವು ಬಿರುದು ಬಾವುಲುಗಳೆಲ್ಲ ಅವರಿಗೆ ಸಿಕ್ಕಿದ್ದಾವೆ ರಾಜಕಾರಣದ ವಿಚಾರಕ್ಕೆ ಬಂದಾಗ. ಹೀಗಾಗಿ ಅವರು ಯಾರನ್ನು ತಳ್ಳಿ ಹಾಕೋ ಪ್ರಶ್ನೆ ಇಲ್ಲ. ಹಾಗಾಗಿ ಯಾವ ರೀತಿ ಸೆಳಿಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಏನು ಸ್ಟ್ರಾಟಜಿ ಮಾಡಿದರೆ, ಯಾವ ಮುತುವರ್ಜಿ ವಹಿಸಿದರೆ, ಯಾವ ಅರ್ಜಿ ಹಾಕಿದರೆ ನಮ್ಮ ಕಡೆ ನಾವು ಸೆಳ್ಕೊಳ್ಬೋದು ನಮಗೆ ಬೇಕಾದವ್ರನ್ನ ಅನ್ನೋ ಲೆಕ್ಕಾಚಾರ ಡಿ.ಕೆ. ಶಿವಕುಮಾರ್ ಅವರಿಗೆ ಚೆನ್ನಾಗಿ ಕರಗತ ಆಗಿದೆ. ಆದರೆ ಬರೀ ಇದೇ ಲೆಕ್ಕಾಚಾರ ಎಲ್ಲವೂ ಹೌದಾ ಅಂತ ಹೇಳಿದ್ರೆ ಖಂಡಿತ ಅಲ್ಲ. ಬರೀ ಅಭಿವೃದ್ಧಿ ಮಂತ್ರವನ್ನು ಜಪಿಸ್ತಾ ಇದ್ರೆ ಅಷ್ಟೇ ಸಾಕಾಗತ್ತಾ? ಖಂಡಿತ ಅಲ್ಲ ಅಲ್ವೇ? ಎಲ್ಲವೂ ಕೂಡ ಇದ್ದಾಗ ಒಂದು ಪರಿಪೂರ್ಣವಾದ ಅಭಿವೃದ್ಧಿಯ ಪೂರಕವಾದಂಥ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ. ಹಾಗೆ ನೀವು ರಾಜಕಾರಣವನ್ನು ಮಾಡ್ಕೊಳ್ತೀರಿ ಅಂತ ಹೇಳಿದರೆ ಅದನ್ನೆಲ್ಲ ಬಿಟ್ಬಿಟ್ಟು ಬರೀ ದಾಳ ಉರುಳಿಸೋದೇ ಒಂದು ಮಾಡ್ಕೊಂಡ್ಬಿಟ್ರೆ ಜನ ಬೇಸತ್ತು ಹೋಗ್ತಾರೆ. ಅದರಲ್ಲಿ ಯಾವ ಅನುಮಾನ ಇಲ್ಲ. ಜನರಿಗೆ ಸೂಕ್ತವಾಗಿ ಸ್ಪಂದಿಸೋದು ಬರೀ ಬಾಯಿ ಮಾತಲ್ಲ, ಅವ್ರಿಗೆ ಕೆಲಸ ಮಾಡಿಕೊಡೋ ನಿಟ್ಟಿನಲ್ಲಿ ನೀವು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತೀರಿ ಅನ್ನೋ ಆಧಾರದ ಮೇಲೆ ಜನ ನಿಮ್ಮನ್ನು ನಿರ್ಧಾರ ಮಾಡ್ತಾರೆ. ನೀವು ಮಾಸ್ ಲೀಡರಾ, ಕ್ಲಾಸ್ ಲೀಡರಾ, ಲೋಕಲ್ ಲೀಡರಾ ಅಂಥೇಳಿ ಅಲ್ವಾ? ಎಸ್, ದಟ್ ಇಸ್ ದ ಪಾಯಿಂಟ್. ಓಕೆ, ಈಗೇನು ಸದ್ಯಕ್ಕೆ ಮ್ಯಾಟ್ರ್ ಏನು ಅಂತ ಹೇಳಿದರೆ, ಸಿದ್ದರಾಮಯ್ಯ ಬಣದಲ್ಲಿರೋರನ್ನ ಚೆನ್ನಾಗಿ ಅವರ ಕಪಿಮುಷ್ಟಿಗೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಸ್ಮಾರ್ಟ್ ಮೂವ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ದಟ್ ಇಸ್ ದ ಸಮ್ಮರಿ ಆಫ್ ದಟ್ ಅಪ್ಡೇಟ್.